ಸ್ಟಾರ್ಟಿಂಗ್ ಲವ್ ಸ್ಟೋರಿ ಸೂಪರಾಗಿದೆ. ಅವರು ಹೀರೋಯನ್ನು ಬಿಟ್ಟು ಇನ್ನೊಬ್ರನ್ನ ಮ್ಯಾರೇಜ್ ಆಗ್ತಾರಲ್ಲ, ಅದೊಂದೇ ಒಂಚೂರು ಪ್ರಾಬ್ಲಮ್ ಇರೋದು. ನೆಕ್ಸ್ಟ್ ಸೂಪರಾಗಿದೆ. ಮಾಯನಗರಿ ಅಂತ ಒಂದು ಕನ್ನಡ ಅದ್ಭುತವಾದ ಚಿತ್ರಕಥೆ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಬಟ್ ಏನಂದರೆ ಈ ಸಿನಿಮಾದಲ್ಲಿ ಎಲ್ಲರೂ ಬ್ಯಾನರ್ ನೋಡ್ಬಿಟ್ಟು ಸಿನಿಮಾಗೆ ಬರಬೇಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕತೆ ಚೆನ್ನಾಗಿದೆ, ಏನಪ್ಪ ಹಿಂಗಿದೆ ಪೋಸ್ಟ್ ಅನ್ನೋದು ಮುಖ್ಯ ಅಲ್ಲ. ಕ್ಯೂಟಾಗಿರೋದು ಒಂದು ಲವ್ ಸ್ಟೋರಿ ಇದೆ, RR ಇದೆ, ಥ್ರಿಲ್ ಇದೆ, ಫ್ಯಾಮ್ಲಿದವರೆಲ್ಲ ಕುಟ್ಕೊಂಡು ನೋಡ್ಬೋದು, ಚೆನ್ನಾಗಿದೆ. ಬಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಿಗೆ ಬಂದೇ ನೋಡ್ಬೇಕು ನೀವು, ಯಾಕಂದರೆ ಅದು ಅವಾಗ ಗೊತ್ತಾಗುತ್ತೆ ಆ ಕತೆ ಹೆಂಗೆ, ಅದು ಹೀರೋ ಹೆಂಗೆ. ತುಂಬ ದಿನಗಳ ನಂತರ ನನಗೆ ಅಂದರೆ ಅನೀಶ್ ಅವರು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಚಿತ್ರರಂಗದಲ್ಲಿ ಅಸೋಸಿಯೇಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಡೈರೆಕ್ಟರ್ ಆಗ್ಬೇಕಂತ ಬರ್ತಾರೆ ಎಷ್ಟೋ ಜನಗಳು, ನಮ್ಮಂಥ ಯುವಕರು ಬೆಂಗಳೂರು ಬಿಟ್ಟು ಇದು ಹಳ್ಳಿಗೆ ಊರಿಗೆ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಏನೋ ಒಂದು ಸಾಧನೆ ಮಾಡ್ಬೇಕಂತ. ಬಟ್ ಅನೀಶ್ ಅವರು ಈ ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಆಗ್ಬೇಕಂತ ಬರ್ತಾರೆ. ಬಟ್ ಕಷ್ಟ ದಿನಗಳು ಯಾರೂ ಇದು ಮಾಡಲ್ಲ, ಸ್ಪಂದಿಸಲ್ಲ, ಕತೆ ಒಪ್ಪುಗಳಲ್ಲ. ನೀನೇನು ಕತೆ ಮಾಡಿದೆ ಹಂಗೆ ಹಿಂಗೆ ಅಂತಾರೆ. ನಿಜ ಜೀವನದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ಗಳಿಗೆ ನಿಜ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡಿರ್ತಾರೆ. ಇದು ಆಗಿರುತ್ತೆ ಎಲ್ರಿಗೂ, ಎಲ್ಲ ನಾಯಾಗಿ ಎಲ್ಲ ಆಗಿರುತ್ತೆ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ತುಂಬ ದಿನಗಳ ನಂತರ ಶ್ರಾವ್ಯ ಮೇಡಮ್ ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಅವಕಾಶಗಳು ಸಿಗ್ತಾ ಇಲ್ಲ, ಅಂಥವ್ರಿಗೆಲ್ಲ ಸಿಗ್ಬೇಕು, ಒಳ್ಳೆ ಕಲಾವಿದರಿಗೆ. ಆಮೇಲೆ ಚಿಕ್ಕಣ್ಣ ಅವ್ರದ್ದು ಇದರಲ್ಲಿ ಒಂದು ಎಲ್ಲರೂ ಹೇಳ್ತಾರೆ ಚಿಕ್ಕಣ್ಣ ಅವರೇ ಅವ್ರು ಕಾಮಿಡಿ ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅಂತ. ಬಟ್ ಇದರಲ್ಲಿ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಒಂದು ಡ್ರೈವರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಫ್ರೆಂಡ್ಶಿಪ್ಪಲ್ಲಿ. ಸೊ ಅದು ಚೆನ್ನಾಗಿದೆ. ಆಮೇಲೆ ನಮ್ಮ ದ್ವಾರಕೇಶ್ ಸರ್ ಅವರು 50 ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ವ್ಯಕ್ತಿ ಇವಾಗಲೂ ಕಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ನೋಡಿ, ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ ನ್ಯಾಚುರಲ್ ಆಗಿ. ಬಟ್ ಆ ವ್ಯಕ್ತಿಗೆ ಆನ್ಸಪ್ ಹೇಳ್ಬೇಕು, ಈ ವಯಸ್ಸಾದ್ರೂ ಹಿರಿ ವಯಸ್ಸಲ್ಲೂ ಅವ್ರು ಸಿನಿಮಾ ಮಾಡ್ತಾರೆ. ಅದು ನಟನೆಯಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಚಿಕ್ಕಣ್ಣವರು ಒಂದು ಡೈಲಾಗ್ ಹೇಳ್ತಾರೆ ಇದರಲ್ಲಿ, ಏನಂತಂದರೆ ಫ್ರೆಂಡ್ಶಿಪ್ಗೆ ಎಣ್ಣೆ ಸಿಗರೇಟ್ ಇದ್ದಾಗಲ್ಲ ಕಣ ಫ್ರೆಂಡ್ಶಿಪ್ ಮಾಡೋದು, ನಿಜವಾದ ಫ್ರೆಂಡ್ಸ್ ಅಂದರೆ ಅದನ್ನು ಕಷ್ಟದಲ್ಲಿ ಇರ್ತಾನಲ್ಲ ಅವಾಗ ಫ್ರೆಂಡ್ಶಿಪ್ ಮಾಡ್ಬೇಕಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ. ಜೈ ಕರ್ನಾಟಕ ಮಾತು. ಸಿನಿಮಾದಲ್ಲಿ ಮಾಡಿರೋರು ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ. ಭಯ ಆಗಿಲ್ಲ. ಡೈರೆಕ್ಷನ್ ಅದೆಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ರೇಟಿಂಗ್ ಎಷ್ಟು ಕೊಡ್ತೀರಾ? 10ಗೆ 10 ಕೊಡ್ಬೋದು. ಥ್ಯಾಂಕ್ ಯು. ಇದೆ, ಡೈರೆಕ್ಷನ್ ಚೆನ್ನಾಗಿದೆ, ಟ್ವಿಸ್ಟ್ ಚೆನ್ನಾಗಿತ್ತು. ಯಾರು ಪಾತ್ರ ಇಷ್ಟ ಆಯ್ತು? ಭರತ್, ಅನೀಶ್ ಚೆನ್ನಾಗಿ ಮಾಡಿದ್ದಾರೆ. ಆಯಿತು, ಭಯ ಬರೋಂಥದ್ದೇನಿಲ್ಲ ಅಷ್ಟು. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ, ರೇಟಿಂಗ್ ಎಷ್ಟು ಕೊಡ್ತೀರಾ? ರೇಟಿಂಗ್ 4.5. ರೇಟಿಂಗ್ 9. ಸೂಪರ್ ಆಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು, ಸಸ್ಪೆನ್ಸು, ಕ್ಲೈಮ್ಯಾಕ್ಸ್ ಅಂದರೆ ಸೂಪರ್ ಆಗಿತ್ತು. ಸೊ ಇಟ್ ವಾಸ್ ಅ ವೆರಿ ಗುಡ್ ಹಾರರ್ ಫಿಲ್ಮ್ ಕನ್ನಡ ಇಂಡಸ್ಟ್ರಿಗೆ. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಹೌದು, ಹೀರೋದು ತುಂಬ ಚೆನ್ನಾಗಿ ಮಾಡಿದ್ರು. ಅನೀಶ್ ಅವರು ಅದು ಹೆಂಗೆ ಕಂಡುಹಿಡಿತಾರಂತ ಅದು ಸ್ವಲ್ಪ ಗೊತ್ತಾಯಿತು, ಅದು ಇಷ್ಟ ಆಯಿತು.